ಸಂಪೂರ್ಣ ಭಾಷಣ ಓದದ ಗವರ್ನರ್ ವಿರುದ್ಧ ಸಮರ ಸಾರೋದಕ್ಕೆ ಎಲ್ಲಾ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡಿದೆ ಕಾಂಗ್ರೆಸ್. ಗವರ್ನರ್ ವಿರುದ್ಧ ಖಂಡನಾ ನಿರ್ಣಯಕ್ಕೆ ತೀರ್ಮಾನವನ್ನ ಮಾಡಿದೆ. ನಿನ್ನೆ ಅರ್ಧಕ್ಕೆ ಭಾಷಣ ಮೊಟಕುಗೊಳಿಸಿ ಗವರ್ನರ್ ಹೋಗುವಂತ ಸಂದರ್ಭದಲ್ಲಿ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು. ಅದೇ ವಿಷಯವಾಗಿ ದೊಡ್ಡ ಡ್ರಾಮಾ ಅಂದ್ರೆ ಹೈ ಡ್ರಾಮಾ ನಡೆಯಿತು. ಈಗ ಖಂಡನಾ ನಿರ್ಣಯಕ್ಕೆ ಕಾನೂನು ರೀತಿಯಲ್ಲಿ ರಾಜ್ಯಪಾಲರ ವಿರುದ್ಧ ಕ್ರಮಕ್ಕೆ ಎಲ್ಲೆಲ್ಲಿ ಒತ್ತಡವನ್ನ ಹೇರಬೇಕು ಅಂತ ಹೇಳಿ ಕಾಂಗ್ರೆಸ್ ಒಂದು ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಕಾಂಗ್ರೆಸ್ ಇಂದ ಗೋ ಬ್ಯಾಕ್ ಗವರ್ನರ್ ಸಮರ ಶುರುವಾಗಿದೆ. ಗವರ್ನರ್ ವಾಪಸ್ ಕರೆಸಿಕೊಳ್ಳುವಂತೆ ರಾಷ್ಟ್ರಪತಿಗಳಿಗೆ ಮನವಿಯನ್ನ ಮಾಡಲಾಗುತ್ತೆ. ರಾಷ್ಟ್ರಪತಿಗಳಿಗೆ ಖಂಡನಾ ನಿರ್ಣಯ ಕಳಿಸೋದಕ್ಕೆ ಸಿದ್ಧತೆಯನ್ನ ಕಾಂಗ್ರೆಸ್ ಇಂದ ಮಾಡಲಾಗ್ತಿದೆ. ಇವತ್ತು ಕೂಡ ಅಸೆಂಬ್ಲಿಯಲ್ಲಿ ಈ ಬಗ್ಗೆ ದೊಡ್ಡ ಗಲಾಟೆ ಆಗುವಂತ ನಿರೀಕ್ಷೆ ಜೊತೆಗೆ ಖಂಡನಾ ನಿರ್ಣಯ ಮಂಡನೆಯನ್ನ ಕಾಂಗ್ರೆಸ್ ಮಾಡುತ್ತೆ. ಮತ್ತೊಂದು ಕಡೆ ಗವರ್ನರ್ ಕನ್ನಡಕ್ಕೆ ಅಗೌರವ ತೋರಿದ್ದಾರೆ ಅಂತೇಳಿ ಆರೋಪಗಳನ್ನ ಮಾಡಲಾಗಿದೆ. ಏನೋ ಗವರ್ನರ್ ಬೆನ್ನಿಗೆ ನಿಂತಿರೋದು ದೋಸ್ತಿ ಲೀಡರ್ಸ್. ಗವರ್ನರ್ ಮಾಡಿದ ಸರಿಯಾಗಿದೆ. ಕಾಂಗ್ರೆಸ್ ಶಾಸಕರ ನಡೆಗೆ ಬಿಜೆಪಿ ಮತ್ತೆ ಜೆಡಿಎಸ್ ಗರಂ ಆಗಿದೆ. ಘೇರಾವ್ ಹಾಕಿದಂತ ಕಾಂಗ್ರೆಸ್ ಶಾಸಕರನ್ನ ಅಮಾನತು ಮಾಡಬೇಕು ಅಂತ ಹೇಳಿ ಒತ್ತಡವನ್ನ ಹೇರುವಂತ ಪ್ಲಾನ್ ದೋಸ್ತಿ ನಾಯಕರದ್ದು. ದಲಿತ ರಾಜ್ಯಪಾಲರಿಗೆ ಅಪಮಾನ ಅಂತ ಹೇಳಿ ದೋಸ್ತಿ ನಾಯಕರು ಹೇಳ್ತಾ ಇದ್ದಾರೆ. ನಿನ್ನೆಯೇ ಸ್ಪೀಕರ್ ಮೇಲೆ ದೋಸ್ತಿ ಶಾಸಕರು ಒತ್ತಡವನ್ನ ಹಾಕಿದ್ದಾರೆ. ಕಾಂಗ್ರೆಸ್ ಸದಸ್ಯರ ಅಮಾನತಿಗೆ ಇವತ್ತು ಕೂಡ ದೋಸ್ತಿ ನಾಯಕರು ತಮ್ಮ ಹೋರಾಟವನ್ನ ಮುಂದುವರಿಸುತ್ತಾರೆ. ಇನ್ನು ಸದನದಲ್ಲಿ ಯಾವ ತರ ಹೋರಾಟವನ್ನ ಮಾಡಬೇಕು ಅಂತ ಹೇಳಿ ಶಿವರಾಜ್ ಸಿಂಗ್ ಚೌಹಾಣ್ ಹಾಗೇನೆ ಎಚ್.ಡಿ. ಕುಮಾರಸ್ವಾಮಿ ಸೂಚನೆಯನ್ನ ಕೊಟ್ಟಿದ್ದಾರಂತೆ. ಕಾಂಗ್ರೆಸ್ ನಾಯಕರ ಸಸ್ಪೆಂಡ್ಗೆ ಇವತ್ತು ಕೂಡ ದೋಸ್ತಿ ನಾಯಕರು ಆಗ್ರಹ ಮಾಡ್ತಾರೆ. ಹಾಗಾಗಿ ವಿಧಾನ ಮಂಡಲದಲ್ಲಿ ಇವತ್ತು ಮತ್ತೆ ಇದೇ ವಿಷಯವಾಗಿ ಹೈ ಡ್ರಾಮಾ ಹಾಗೇನೆ ಕೋಲಾಹಲ ಆಗೋದು ಫೇಕ್ಸ್. ಒಂದ್ ಕಡೆ ಕಾಂಗ್ರೆಸ್ ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮಾಡೋದಕ್ಕೆ ಮುಂದಾಗಿದ್ರೆ ಸಿದ್ಧತೆ ಮಾಡ್ಕೊಳ್ತಾ ಇದ್ರೆ, ಇನ್ನೊಂದು ಕಡೆ ಕಾಂಗ್ರೆಸ್ ಶಾಸಕರ ಅಮಾನತಿಗೆ ಸ್ಪೀಕರ್ಗೆ ದೂರು ಕೊಡೋದ್ರಿಂದ ಹಿಡಿದು ಇದೇ ವಿಷಯವಾಗಿ ಇವತ್ತು ಸದನದಲ್ಲಿ ವಿಷಯ ಪ್ರಸ್ತಾಪಿಸಿ ಹೋರಾಟಕ್ಕೆ ದೋಸ್ತಿ ನಾಯಕರು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ತಿಮ್ಮೇಗೌಡ್ರೆ, ಈಗ ರಾಜ್ಯಪಾಲರು ಬಂದ್ರು, ಅರ್ಧ ಭಾಷಣ ಮಾಡಿದ್ರು, ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಇದ್ದಂತ ಪದಗಳನ್ನ ಅವ್ರು ಹೇಳಲಿಲ್ಲ. ಸೊ ಈ ನಿಟ್ಟಿನಲ್ಲಿ ಕಾಂಗ್ರೆಸ್ ಕಾನೂನು ರೀತಿಯಲ್ಲಿ ಯಾವ ತರ ಸಮರವನ್ನ ಸಾರ್ತಾ ಇದೆ, ಮತ್ತೆ ದೋಸ್ತಿ ನಾಯಕರ ಒತ್ತಡ ಏನು? ಕೇಂದ್ರ ಸರ್ಕಾರದ ವಿರುದ್ಧ ಪದಗಳನ್ನ ಬಳಸಲಿಲ್ಲ ಅನ್ನೋದಕ್ಕಿಂತ ಮುಖ್ಯವಾಗಿ ಸರ್ಕಾರ ಸಿದ್ಧಪಡಿಸಿದಂತ ಭಾಷಣವನ್ನು ರಾಜ್ಯಪಾಲರು ಓದಲೇ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ ನಾಯಕರು ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದ ವಾದ. ಸೊ ಹೀಗಾಗಿ ರಾಜ್ಯಪಾಲರ ನಡೆಯ ವಿರುದ್ಧ ಇವತ್ತು ಉಭಯ ಸದನಗಳಲ್ಲಿ ವಿಧಾನಸಭೆ ಮತ್ತು ವಿಧಾನ ಪರಿಷತ್ ಎರಡೂ ಸದನಗಳಲ್ಲೂ ಕೂಡ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯವನ್ನು ಮಂಡಿಸೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಧಾನಸಭೆಯಲ್ಲಿ ಕಾನೂನು ಸಚಿವ ಎಚ್.ಕೆ. ಪಾಟೀಲ್ ಅವರು ಈ ಒಂದು ಖಂಡನಾ ನಿರ್ಣಯವನ್ನು ಮಂಡಿಸೋದಕ್ಕೆ ಮುಂದಾದ್ರೆ, ಅತ್ತ ವಿಧಾನ ಪರಿಷತ್ನಲ್ಲಿ ಸಭಾನಾಯಕ ಎನ್.ಎಸ್. ಸಚಿವ ಬೋಸರಾಜ್ ಅವರು ಈ ಒಂದು ಖಂಡನಾ ನಿರ್ಣಯವನ್ನು ಮಂಡಿಸೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಸೊ ಯಾಕಂತ ಹೇಳಿದ್ರೆ, ಸರ್ಕಾರ ಸಿದ್ಧಪಡಿಸಿದಂತ ವರ್ಷಾರಂಭದ ಮೊದಲ ಅಧಿವೇಶನದಲ್ಲಿ ರಾಜ್ಯಪಾಲರು ಸರ್ಕಾರ ಸಿದ್ಧಪಡಿಸಿದಂತ ಒಂದು ಭಾಷಣವನ್ನ ಓದುವಂತದ್ದು ಸಂಪ್ರದಾಯ ಮತ್ತೆ ವಾಡಿಕೆ. ಸೊ ಹೀಗಾಗಿ ಈ ಒಂದು ಸಂಪ್ರದಾಯವನ್ನು ಮುರಿದಿರ್ತಕ್ಕಂಥ ಏನು ಸಂವಿಧಾನಕ್ಕೆ ವಿರುದ್ಧವಾಗಿ ಕರ್ತವ್ಯವನ್ನ ನಿರ್ವಹಿಸಿದಂತ ರಾಜ್ಯಪಾಲರನ್ನ ವಾಪಸ್ ಕರೆಸಿಕೊಳ್ಬೇಕು ಅನ್ನುವಂತ ಒಂದು ನಿಟ್ಟಲ್ಲಿ ರಾಷ್ಟ್ರಪತಿಗಳಿಗೆ ಖಂಡನಾ ನಿರ್ಣಯವನ್ನ ಕಳಿಸ್ಕೊಡ್ಬೇಕು ಅನ್ನುವಂತ ನಿಟ್ಟಲ್ಲಿ ರಾಜ್ಯ ಸರ್ಕಾರ ಇವತ್ತು ಉಭಯ ಸದನಗಳಲ್ಲಿ ಒಂದು ಖಂಡನಾ ನಿರ್ಣಯವನ್ನ ಪಾಸ್ ಮಾಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಆದ್ರೆ ಈ ಒಂದು ಖಂಡನಾ ನಿರ್ಣಯಕ್ಕೆ ಪ್ರತ್ಯಸ್ಥ ಬಿಡೋದಕ್ಕೆ, ಅಂದ್ರೆ ಕಾಂಗ್ರೆಸ್ ನಾಯಕರ ಅಸ್ತ್ರಕ್ಕೆ ಪ್ರತ್ಯಸ್ಥ ಬಿಡುವಂತೆ ಈ ಒಂದು ರಾಜ್ಯಪಾಲರ ನಡೆ ಸರಿಯಾಗಿದೆ, ಆದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ದುರುದ್ದೇಶ ಪೂರ್ವಕವಾದಂತ ಒಂದು ಪದ ಬಳಕೆಯನ್ನ ಬಳಸಿ ತಯಾರು ಮಾಡಿದಂತ ಭಾಷಣವನ್ನ ರಾಜ್ಯಪಾಲರು ಓದಿಲ್ಲ, ಇದು ಸರಿಯಾಗಿದೆ. ರಾಜ್ಯಪಾಲರಿಗೆ ಬೆನ್ನಿಗೆ ನಿಂತಿರ್ತಕ್ಕಂಥ ವಿಪಕ್ಷಗಳು ಅಂದ್ರೆ ಜೆಡಿಎಸ್ ಮತ್ತೆ ಬಿಜೆಪಿ ದೋಸ್ತಿ ನಾಯಕರುಗಳು ಇದೀಗ ರಾಜ್ಯಪಾಲರ ನಡೆಯನ್ನ ಸದನದ ಒಳಗೆ ಮತ್ತೆ ಹೊರಗೆ ಸಮರ್ಥನೆ ಮಾಡಿಕೊಳ್ಳೋದಕ್ಕೂ ಕೂಡ ಮುಂದಾಗಿರ್ತಕ್ಕಂಥದ್ದು. ಅಷ್ಟೇ ಅಲ್ಲ, ಒಂದ್ ವೇಳೆ ಏನಾದ್ರೂ ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯವನ್ನ ಪಾಸ್ ಮಾಡೋದಕ್ಕೆ ಮುಂದಾದ್ರೆ ಅದಕ್ಕೆ ಪ್ರತ್ಯಸ್ತ್ರ ಎಂಬಂತೆ ರಾಜ್ಯಪಾಲರನ್ನ ಏನು ಗೆರವಾಕಿದ್ದಲ್ದಲೆ ಮತ್ತೊಂದು ಕಡೆಗೆ ರಾಜ್ಯಪಾಲರ ವಿರುದ್ಧ ಘೋಷಣೆಯನ್ನ ಸದನದ ಒಳಗಡೆ ಘೋಷಣೆಯನ್ನ ಕೂಗಿರುವಂತದ್ದು, ಮತ್ತೊಂದು ಕಡೆಗೆ ಅವರಿಗೆ ತಡೆಯೊಡ್ಡಿರ್ತಕ್ಕಂಥದ್ದು, ಒಂದ್ ರೀತಿ ಗೂಂಡಾಗಿರಿ ವರ್ತನೆಯನ್ನ ಮಾಡಿದ್ದಾರೆ. ಹೀಗಾಗಿ ಆ ಒಂದು ಗೂಂಡಾಗಿರಿ ವರ್ತನೆಯನ್ನ ತೋರಿದಂತ ಸದಸ್ಯರುಗಳು ಯಾರ್ಯಾರಿದ್ದಾರೆ ಅವರೆಲ್ಲರನ್ನೂ ಕೂಡ ಅಮಾನತು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಬಿಗಿಪಟ್ಟನ್ನ ಹಿಡಿಯುವಂತ ಒಂದು ಸಾಧ್ಯತೆ ಇದ್ದೇವೆ. ನಿನ್ನೆಯೂ ಕೂಡ ಸಂತಾಪ ಸೂಚನೆಯ ಒಂದು ಚರ್ಚೆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾದಂತಹ ಒಂದು ಆರೋಪ ಪ್ರತ್ಯಾರೋಪ ವಾಕ್ಸಮರಗಳು ಕೂಡ ನಡೀತು. ಇವತ್ತು ರಾಜ್ಯಪಾಲರ ವಿರುದ್ಧ ಖಂಡನಾ ನಿರ್ಣಯವನ್ನು ಕೈಗೊಳ್ಳುವಂತ ಒಂದು ಸಂದರ್ಭದಲ್ಲಿ ಈ ಒಂದು ವಿಚಾರ ಇದೀಗ ದೊಡ್ಡ ಮಟ್ಟಕ್ಕೆ ಹೋಗುವಂತ ಒಂದು ಸಾಧ್ಯತೆಗಳಿದ್ದಾವೆ. ಸದನದಲ್ಲಿ ಒಂದ್ ವೇಳೆ ಸದನದಲ್ಲಿ ಈ ಒಂದು ವಿಚಾರವಾಗಿ ಕೋಲಾಹಲ ಉಂಟಾಗುವಂತ ಒಂದು ಸಾಧ್ಯತೆಗಳಿದ್ದಾವೆ. ಯಾಕಂತ ಹೇಳಿದ್ರೆ
ರಾಜ್ಯಪಾಲರು ಕೇಂದ್ರ ಸರ್ಕಾರದ ಅಣತಿಯಂತೆ ಬಿಜೆಪಿ ಅಣತಿಯಂತೆ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಮಾಡಿರ್ತಕ್ಕಂಥದ್ದು. ಸೊ ಹೀಗಾಗಿ ರಾಜ್ಯಪಾಲರನ್ನ ಸಮರ್ಥನೆಯನ್ನ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥ ಬಿಜೆಪಿ ಮತ್ತೆ ಜೆಡಿಎಸ್ ನಾಯಕರುಗಳು ಕಾಂಗ್ರೆಸ್ ವಿರುದ್ಧ ಹರಿಹಾಯ್ತಾ ಇದ್ದಾರೆ. ಸೊ ಇವತ್ತು ಖಂಡನಾ ನಿರ್ಣಯದ ಸಂದರ್ಭದಲ್ಲೂ ಕೂಡ ಕಾಂಗ್ರೆಸ್ ಸದಸ್ಯರನ್ನ ರಾಜ್ಯಪಾಲರನ್ನ ತಡೆದಂತ ರಾಜ್ಯಪಾಲರ ವಿರುದ್ಧ ಗೆರವಾದ ಹಾಕದಂತ ಕಾಂಗ್ರೆಸ್ ಸದಸ್ಯರನ್ನ ಅಮಾನತು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಸದನದ ಬಾವಿಗಿಳಿದು ಧರಣಿ ಮಾಡುವಂತ ಒಂದು ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ಸೊ ಹೀಗಾಗಿಯೇ ಈ ಒಂದು ರಾಜ್ಯಪಾಲರ ನಡೆಯ ಬಗ್ಗೆ ಇವತ್ತು ಉಭಯ ಸದನಗಳಲ್ಲಿ ಸದ್ದುಗದ್ದಲದ ಜೊತೆಗೆ ಕೋಲಾಹಲ ಉಂಟಾಗುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಶರ್ಮಿತಾ, ಕಾದ್ ನೋಡೋಣ ಇವತ್ತಿನ ಬೆಳವಣಿಗೆ ಏನಾಗುತ್ತೆ ಅಂತ. ಥ್ಯಾಂಕ್ ಯು ಹೆಬ್ಬಾಕ ತಿಮ್ಮೇಗೌಡರು ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ. ಇದೀಗ 3